ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವಿಡಿಯೋ ಒಂದು ಹಾಕಿದ್ದೆ, ಡೈಮಂಡ್ ಸೀಡ್ಸು ಬಗ್ಗೆ ಒಂದು ಫಾರ್ಮರು ಮಾಹಿತಿ ಕೊಟ್ಟಿದ್ದರು. ಅದರಲ್ಲಿ ಕ್ಲಿಪ್ಸ್ ಹಾಕಿದ್ದೀನಿ ಸೆಂಟ್ರಲ್ ಒಂದೊಂದು. ಅದು ಫುಲ್ ಕ್ರಾಪ್ ಬಂದು ಲಾಸ್ಟ್ ಇಯರ್ ಮಾಡಿದ್ದು. ಅದೇ ತಳಿ ಯಾವ ರೀತಿ ಫ್ರೂಟ್ ಸೆಟ್ಟಿಂಗು ಮತ್ತು ಇನ್ನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂತ ಹೇಳಿದ್ರೆ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಮಾಹಿತಿಗಳು ಗೊತ್ತಾಗಲ್ಲ. ಆಮೇಲೆ ಮತ್ತೆ ಮಾಹಿತಿ ವಿಡಿಯೋದಲ್ಲೇ ಇರ್ತದೆ, ಮತ್ತು ಕಾಮೆಂಟ್ ನೋಡಿದ್ರೆ ಅದ್ರ ಬಗ್ಗೆನೇ ಕಾಮೆಂಟ್ ಮಾಡಿರ್ತೀರ. ಸೊ ಅದಕ್ಕೆ ಆದಷ್ಟು ಫುಲ್ ವಿಡಿಯೋಗಳು ನೋಡಿ. ಡೈಮಂಡ್ ಸಿರಿ ಬೀನ್ಸ್ ತಳಿ ಮತ್ತು ಬೀನ್ಸ್ ಬೆಳೆಯೋ ಬಗ್ಗೆ ಒಂದು ಫಾರ್ಮರ್ ಕಡೆಯಿಂದ ಒಂದು ಸಂಕ್ಷಿಪ್ತವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ದಯವಿಟ್ಟು ವಿಡಿಯೋನ ಯಾರಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಬ್ಯಾಕ್ಗ್ರೌಂಡಲ್ಲಿ ನೀವು ಗಮನಿಸ್ಬೋದು ಬೀನ್ಸ್ ಬೆಳೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈಗ ಬನ್ನಿ ಫಾರ್ಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಅವ್ರ ಹತ್ರ ಒಂದಷ್ಟು ಕೆಲವೊಂದು ಮಾಹಿತಿನ ತಗೊಂಡು ಇದು ಮಾಡ್ಕೊಳ್ಳೋಣ. ಸ್ನೇಹಿತರೆ, ರೈತರ ಜೊತೆ ಮಾತಾಡೋಣ ಬನ್ನಿ. ಅಣ್ಣ, ನಿಮ್ಮ ಹೆಸರು ಮತ್ತು ಊರು? ಅಣ್ಣ, ನಮ್ಮ ಹೆಸರು ಬೈರ್ನಹಳ್ಳಿ, ನಮ್ಮ ವೇಣುಗೋಪಾಲ್ ಅಂತ. ಹಾಂ, ಬೈರ್ನಹಳ್ಳಿ, ಮಾಲೂರು ತಾಲೂಕು, ಮಾಲೂರು ಕೋಲಾರ ಜಿಲ್ಲೆ. ಅಣ್ಣ, ಈಗ ಸತತವಾಗಿ ನೀವು ಬೀನ್ಸ್ನ ಸುಮಾರು ಎಷ್ಟು ವರ್ಷಗಳಿಂದ ಬೆಳೀತಾ ಇರ್ಬೋದು? ನಾವೊಂದು 5-6 ವರ್ಷದಿಂದ ಮಾಡ್ತಾನೆ ಇದ್ದೀವಿ. 5-6 ವರ್ಷದಿಂದ. ಈಗ ನಾವು ಗಮನಿಸಿದ ಹಾಗೆ ಇದು ಬಂದು ಫಸ್ಟ್ ಬೆಳೆ ಅಲ್ಲ ಇದರಲ್ಲಿ, ಈ ಬೆಡ್ಡಲ್ಲಿ ಎರಡನೇ ಬೆಳೆಯಾಗಿ ಬೀನ್ಸ್ನ ಚೂಸ್ ಮಾಡ್ಕೊಂಡಿದ್ದೀರಾ. ಇದಕ್ಕೆ ಮೊದಲನೇದಾಗಿ ಬೆಳೆ ಯಾವ್ದು ಹಾಕಿದ್ರು? ಬಜ್ಜಿ ಹಾಕಿದ್ರಿ. ಬಜ್ಜಿ ತಳಿ ಏನಾದರೂ ಹೇಳೋಕ್ಕಾಗುತ್ತಾ? ವೀನಸ್. ಅದು 1 ವರ್ಷ ಕೊಯ್ತು. 1 ವರ್ಷ. ಸೂಪರ್. ಹಂಗಂದ್ರೆ ನೀವು ತುಂಬಾ ಲಾಂಗ್ ಡ್ಯೂರೇಷನ್ ಕ್ರಾಪ್ ಬೆಳೆದು ಅದೇ ಬೆಡ್ಡಲ್ಲಿ ಮತ್ತೆ ಬೀನ್ಸ್ ಮಾಡಿದ್ದೀರಾ. ಏನಿದ್ರ ಇದು ನೀವು ಬೇಕಾದ್ರೆ ಉಳುಮೆ ಮಾಡಿ ಮಾಡ್ಬೋದಾಗಿತ್ತಲ್ವಾ? ಬೆಡ್ ತಾಕತ್ತಾಗಿದೆ ಅಂತ ನಾವು ಬೆಳೆದ್ರಿ ಸರ್. ಆಮೇಲೆ ಅದಕ್ಕೆ ನೆಟ್ ಹೌಸ್ ಮಾಡಿರೋದಲ್ವ? ನೆಟ್ ಹೌಸ್ ಮಾಡಿದ್ರಿ ಅದಕ್ಕೆ. ನೆಟ್ ಹೌಸ್. ಓಕೆ ಅಣ್ಣ, ಈಗ ಬೀನ್ಸ್ ಅಂತ ಹೇಳಿದ್ರೆ ನೀವು ತಕ್ಷಣ ಏನಂತ ಹೇಳಿದ್ರೆ ತಳಿ ಒಂದು ವಿಚಾರ ಬರ್ತದೆ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ತಳಿ ಡೈಮಂಡ್ ಸಿರಿ. ಅಂದ್ರೆ ಇವಾಗ ನೀವು ಮೊದಲಿಂದ ಒಂದೇ ತಳಿನ ಬೆಳೆದಿದ್ದೀರಾ ಅಥವಾ ಇದೇ ಫಸ್ಟ್ ಟೈಮ್? ಮೊದಲು ಯಾವ್ದು ಬೆಳೆದಿದ್ದೀರಾ ಸರ್? ಮರ್ಲಿಡ ಅಂತ ಬೆಳೆದ್ರಿ. ಮರ್ಲಿಡ. ಅದಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸರ್, ಮರ್ಲಿಡಾಗೂ ಡೈಮಂಡ್ ಸಿರಿಗೂ? ಅದೇ ನಮ್ಮ ವಾತಾವರಣ ಮೇಲೆ ಡಿಪೆಂಡ್ ಸರ್. ಮಳೆಗಾಲದಾಗ ಎಲ್ಲ ಬೀನ್ಸ್ಗಳು ಬೆಳಿತಾರೆ, ಬೇಸಿಗೆನ ಬೆಳೆಯೋದು ಕಷ್ಟ. ಬೇಸಿಗೆದಲ್ಲಿ ಈ ಡೈಮಂಡ್ ಸಿರಿ ತಳಿ ಪರವಾಗಿಲ್ಲ ಅನ್ಸುತ್ತಾ? ಪರವಾಗಿಲ್ಲ ಸರ್, ಕೋಲ್ಡ್ ಅಲ್ಲಿ ಚೆನ್ನಾಗಿ ಇಳುವರಿ ಇದು ಆಗುತ್ತೆ. ಈಗ ಮಂಜಿಗಾಲ ಆಯ್ತು, ಇನ್ನೇನು ಬೇಸಿಗೆ ಶುರು ಆಗಕ್ಕಿದೆ, ಅದರಿಂದ ಕೇಳಿದೆ ಸರ್ ಅಷ್ಟೇ. ಇನ್ನು ಪ್ರಥಮವಾಗಿ ಸರ್, ನೀವು ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಫಸ್ಟು ಬೆಡ್ಗೆ ಮತ್ತು ನೆಲಕ್ಕೆ ಯಾವ್ಯಾವ ರೀತಿಯಾದ ಗೊಬ್ಬರಗಳನ್ನ ಕೊಡ್ತೀರಾ ಸರ್? ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ತಿರ್ಗಾ ಕಾಂಪ್ಲೆಕ್ಸ್ಗಳು, ಹಿಂಡಿ ಎಲ್ಲ ಕೊಡ್ತೀವಿ. ಇಂಥವೆಲ್ಲ ಕೊಡ್ತೀರಾ. ಮತ್ತು ಈಗ ಬೇಸಿಗೆನಲ್ಲಿ ಬೀನ್ಸ್ ಬೆಳೆಯೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಇದಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಒಂದು ಐಡಿಯಾ ಕೊಡ್ತೀರಾ? ಅಂದರೆ ಬೇಸಿಗೆದಲ್ಲಿ ಈ ಥರ ಮಾಡಿದ್ರೆ ಇಳುವರಿ ತಗೊಂಬೋದು. ನೀರು ಹೆಚ್ಚು ಕೊಡ್ಬೇಕು ಸರ್. ಪಿಕ್ಕಿಂಗ್ ಬಂದು ಇವಾಗ ಬಂದು ಸಾಧಾರಣವಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಬಂದು ಒಂದು 8-10 ಪಿಕ್ಕಿಂಗ್ ಅಂದರೆ ಕೊಯ್ಲು ತಗೋಬೋದು. ಬೇಸಿಗೆದಲ್ಲಾದರೆ 2-3 ಕೊಯ್ಲಿಗೆ ಮುಗಿದೋಗುತ್ತೆ ಅಂತಾರೆ. ಅದಕ್ಕೆ ನೀರ್ ಮೇಲೆ ಡಿಪೆಂಡ್. ನೀರ್ ಮೇಲೆ 10 ಕೋಟ ಮುದ್ದೋಡೋದು ಒಂದೇ, ಬೇಸಿಗೆನಾಗ ಚೆನ್ನಾಗಿ ನೀರು ಇಕ್ಕೊಂಡು ಬೆಳೆಯೋದು ಒಂದೇ. ಹೌದಾ? ಬೇಸಿಗೆನಾಗ ಕೇಳೋದೇ ನೀರು ಸರ್. ನೀರು ಕೊಡೋದಾದ್ರೆ ಈಗ ಕಡಗಗಳಲ್ಲಿ ಕೊಡ್ಬೇಕು. ಕಡಗಗಳಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ನಾನು, ಮೇಲಿಂದ ಕೊಟ್ಟಿದ್ರಿ. ಖಂಡಿತ. ಅದು ಸರ್ ನೆಕ್ಸ್ಟ್ ಕ್ವಶನ್ ಅದೇ ಕೇಳ್ಬೇಕಂತಿದ್ವಿ. ನೀವು ಮಿಡ್ಲಲ್ಲೆಲ್ಲ ನೀರು ಹಚ್ಚಿದಲ್ಲ, ಡ್ರಿಪ್ ಅಲ್ಲಿ ಸಾಕೋದಿಲ್ವಾ ಸರ್? ಇದು ಡ್ರಿಪ್ ಅಲ್ಲಿ ಅದು ಬಿಸಿ ಹಬೆ ಹೊಡಿದು ಗಿಡಕ್ಕೆ ಹೊಡಿತಿದೆ. ನಾವು ಡ್ರಿಪ್ ಅಲ್ಲಿ ಎಷ್ಟೇ ಬಿಟ್ಟರು ಸಾಕಾಗಲ್ಲ. ಸಿಂಗಲ್ ಲೈನ್ ಬಿಟ್ಟಿರೋದಲ್ಲ ಸರ್ ಡ್ರಿಪ್? ಸಿಂಗಲ್ ಲೈನ್. ಈಗ ಇದೆಲ್ಲ ನೀರಾವರಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಬೇಸಿಗೆದಲ್ಲಿ ಖಂಡಿತ ಬೆಳಿಬೋದು ಅಂತೀರಿ. ನೀವು ಬೆಳೆದಿದ್ದುಂಟಾ ಬೇಸಿಗೆದಲ್ಲಿ? ಬೇಸಿಗೆ ಮಾಡಿದ್ರು ಒಂದ್ಸರಿ. ಎಷ್ಟು ನೀರು ಕಮ್ಮಿನೇ ಸಾಲ ಅಲ್ಲ, ಎಷ್ಟು ಕಟಿಂಗ್ ತಗೊಂಡಿರ್ಬೋದು ಬೇಸಿಗೆದಲ್ಲಿ ಮಾಡಿರೋದು ಒಂದು ಅಂದಾಜು ಇದ್ರೆ? ಬೇಸಿಗೆ ಮಾಡಿದ್ರೆ 10 ಕೊಯ್ಲು ತಗೊಬೋದು ಸರ್. ನೀರು ಕಂಟಿನ್ಯೂ ಬೆಡ್ ಬೇಸಿಗೆದಲ್ಲೂ 10 ಕೊಯ್ಲು ತೆಗೆದಿದ್ದೀರಾ? ಸೂಪರ್ ಸರ್. ಅಂತ ಅದಕ್ಕೋಸ್ಕರನೇ, ಯಾಕಂತ ಹೇಳಿದ್ರೆ ತುಂಬಾ ಜನ ಫಾರ್ಮರ್ಸ್ಗೆ ಬೇಸಿಗೆದಲ್ಲಿ ಬೀನ್ಸ್ ಬೆಳೆನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅನ್ನೋದು ಕಾಯಿ ಬಂದಾಗ ಬಿಟ್ರೆ ಸುಖ ಇಲ್ಲ. ಫಸ್ಟ್ ಹೂಣದಿಂದ ಒಂದು ಅಂಬು ಸಾಗುತ್ತಲ್ಲ, ಅವಾಗಿಂದ ಮೈದಾನ ಕೋಲ್ಡ್ ಮಾಡ್ಕೊಂಬರ್ಬೇಕು. ಫಸ್ಟ್ ಇಂದ ಮಾಡಬೇಕು. ಅಣ್ಣ, ಈಗ ಸಾಲಿಂದ ಸಾಲಿಗೆ ಅಂತರ ಎಷ್ಟಿದೆ ಅಣ್ಣ? ಇದು 4 ಅಡಿ. ಇದು ಬೀಜದಿಂದ ಬೀಜಕ್ಕೆ 1 ಅಡಿ. ಜಿಗ್ಜಾಗ್ ಫಾರ್ಮೆಟ್? ಇಲ್ಲ, ಸಿಂಗಲ್ಲೇ ಉಣ್ತೀವಿ. ಆದಷ್ಟು ತೆಳುವಣಿ ಗಿಡನ ಹಾಕಿ ಕಳಿಸ್ಬೇಕು. ಇವಾಗ ನೀವು ಮಾಡಿರೋ ಸಿಂಗಲ್ ಲೈನ್ 1 ಅಡಿಗೆ 1 ಬೀಜ ಹಾಕಿದ್ದೀರಾ? 1 ಅಡಿ, 1.25 ಅಡಿ. 1 ಅಡಿಗೆ 3 ಬೀಜ ಉಣಿದೀನಿ ಒಂದೇ ಹೊಲಲ್ಲಿ. ನೀವು ಆ ರೀತಿ ಮಾಡ್ಬಿಟ್ಟಿದ್ದ? ಅಂದ್ರೆ ಒಂದೇ ಹೊಲಲ್ಲಿ 2-3 ಬೀಜ ಹಾಕ್ಬಿಟ್ರೆ ಅಲ್ಲೇ ಗಿಡ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ಬಿಟ್ಟು. ಡಬಲ್ ಉಣಿದ್ರೆ ಬಿಸಿಗೆ ಗಿಡ ಆಗೋದಿಲ್ಲ, ಕಾಯಿ ಫಸಲು ಕಚ್ಚಲ್ಲ ಹೊಲದಲ್ಲಿ. ಇದು ಆಮೇಲೆ ಬೀಜ ನೀವು ಪ್ಯಾಕೆಟ್ ತಗೊಂಡಿದ್ರೆ ಅಥವಾ ಸಾಮಾನ್ಯ ರೈತರ ಲೂಸ್ ಬೀಜ ಅಂತ ತಗೊಂಡ್ಬಂದ್ಬಿಡ್ತಾರೆ, ಆ ಥರ ಮಾಡಿರೋದು ಸರ್ ಇದು? ಇಲ್ಲ, ಪ್ಯಾಕೆಟ್ ಅದೇ ಪ್ಯಾಕೆಟ್. ಸರ್, ಮತ್ತೆ ಈಗ ಬಂದು ಪ್ರೆಸೆಂಟ್ ನೋಡೋದಾದ್ರೆ ಈ ಗಿಡದಲ್ಲಿ ಯಾವುದೇ ರೋಗ ಲಕ್ಷಣಗಳು ಅಷ್ಟೊಂದಾಗಿ ಕಾಣಿಸಿಲ್ಲ. ಇದು ಬೇಸಿಗೆದಲ್ಲಿ ಇದೇ ರೀತಿ ಇರುತ್ತಾ ಅಂತ? ಬೇಸಿಗೆ ಟ್ರಿಪ್ಸ್ ಅವಳಿ ಜಾಸ್ತಿ ಇರುತ್ತೆ. ಟ್ರಿಪ್ಸ್ ಅವಳಿ ಜಾಸ್ತಿ ಇರುತ್ತೆ, ರೋಗ ಏನಿರಲ್ಲ, ಟ್ರಿಪ್ಸ್ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಬೀನ್ಸ್ ಬೆಳೆಗೆ ಬರೋ ರೋಗ ಬಂದ್ರೆ ಯಾವ್ದು ಬರುತ್ತೆ? ಕಾಪಿ ರೋಗ. ಕಾಪಿ ರಸ್ಟ್. ಅದು ಬಿಟ್ರೆ ಸರ್?
ಕಾಪಿ ರೋಗ ಅಷ್ಟೇ ಜಾಸ್ತಿ. ಅದೊಂದೇನೆ ಜಾಸ್ತಿ ಬರೋದು. ಸ್ನೇಹಿತರೆ ನೋಡಿದ್ರಲ್ವಾ, ರೋಗದ ವಿಚಾರ ಬಂದು ಇದಾಯಿತು. ಮತ್ತು ಟ್ರಿಪ್ಸ್ ಹೇಳಿದ್ರೆ ಬೇಸಿಗೆನಲ್ಲಿ ಟ್ರಿಪ್ಸೇ ಜಾಸ್ತಿ. ಟ್ರಿಪ್ಸ್ ಜಾಸ್ತಿ. ಇವಾಗ ನೀವು ಟ್ರಿಪ್ಸ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಏನಾದರೂ ಕೆಲವೊಂದು ಇಂಥ ಔಷಧಿ ಚೆನ್ನಾಗಿ ಕೆಲಸ ಮಾಡುತ್ತೆ, ನೂರೊಂದು ಥರ ಇರುತ್ತೆ, ಅದು ಹೇಳೋದಕ್ಕೆ ಆಗೋದಿಲ್ಲ. ನಾವು ಮೇಂಟೆನೆನ್ಸ್ ಆದಷ್ಟು ಕಂಪ್ನಿ ಔಷಧಿಗಳೇ ಯೂಸ್ ಮಾಡಿದ್ರೆ. ಮತ್ತೆ ಈ ಹುಳುಗಳ ವಿಚಾರಕ್ಕೆ ಬಂದಾಗ ಹುಳ ಯಾವಾಗ ಯಾವ ಟೈಮಲ್ಲಿ ಜಾಸ್ತಿ ಬೀಳುತ್ತೆ? ಕಾಯಿ ಹೂವು ಪಿಂದೆ ಕಾಯಿ ಬೀಳುತ್ತಲ್ಲ ಅವಾಗ ಹುಳು ಜಾಸ್ತಿ ಬೀಳೋದು. ಅಂದರೆ ಮಳೆಗಾಲಕ್ಕೂ ಬೇಸಿಗೆಗೂ ಏನಾದರೂ ವ್ಯತ್ಯಾಸ ಇದೆಯಾ ಹುಳ ಬೀಳೋದ್ರಲ್ಲಿ? ಅದೇ ಓವರ್ ಬಿಸಿ ಆದ್ರೂ ಬೀಳಲ್ಲ, ಚಳಿ ಆದ್ರೂ ಬೀಳಲ್ಲ. ಅದೇ ಮಳೆಗಾಲದಲ್ಲೇ ಜಾಸ್ತಿ ಹುಳು. ಮಳೆಗಾಲದಲ್ಲಿ ವಿಪರೀತ ಮಳೆಗಾಲ ಸರ್. ಮೇನ್ ಬೇಸಿಗೆ ರಂಗೋಲಿ ಬೀಳುತ್ತೆ ಇದ್ರಿ ಬೀನ್ಸ್ಗೆ. ರಂಗೋಲಿ ಬೀಳಿದ್ರು ಈಗ ನಿಮ್ಮದ್ರಲ್ಲಿ ರಂಗೋಲಿ ಹುಡ್ಕೋಣ ಅಂದ್ರೆ ಸಿಗ್ತಾ ಇಲ್ಲ ನಮ್ಗೆ, ಏನ್ ಮಾಡೋದು? ರಂಗೋಲಿ ಕಾಪಿ ರೋಗ ಬಿದ್ರು ಇಳುವರಿ ಬರಲ್ಲ ಬೀನ್ಸ್ ಅಲ್ಲಿ. ರಂಗೋಲಿ ಹುಳು ಹಾಕಿದ್ರು ಇಳುವರಿ ಬರಲ್ಲ ಸರ್. ಎಲೆನೇ ಸಿಂಕ್ ಆಗೋದ್ರೆ ಊಟ ತಯಾರಾಗಲ್ಲ ಅದಕ್ಕೆ. ಏನೇ ಒಂದು ವಸ್ತು ಗಿಡದಲ್ಲಿ ಇದಾಯ್ತಂದ್ರೆ ಆ ಹೂವು ಡ್ರಾಪ್ ಆಗುತ್ತೆ. ಮತ್ತೆ ಅಣ್ಣ ಈ ಟೈನ್ ಹಾಕಿದಿರಲ್ವಾ, ಈ ಟೈನ್ ಬಂದು ಇದೇ ರೀತಿ ಜಿಗ್ಜಾಗ್ ಫಾರ್ಮೆಟ್ ಅಲ್ಲೇ ಹಾಕ್ಬೇಕಾ? ಇದೇ ರೀತಿ ಹಾಕ್ಬೇಕು ಸರ್. ಈಗ ಇಲ್ಲಿ ಕಂಟಿನ್ಯೂ ಇರಲಿ ಸರ್. ಈಗ ಪ್ರಾರಂಭದ ಕೊಯ್ಲು ಇವತ್ತು ಮಾಡ್ತಾ ಇದ್ರಲ್ವಾ, ಇದುವರೆಗೂ ಗ್ರೀನ್ ಎಲೆ ನೋಡಿದ್ರೆ ಪ್ರಾರಂಭದ ಎಲೆ ಕೂಡ ಯೆಲ್ಲೋ ಕಲರ್ ಕಾಣಿಸ್ತಾ ಇಲ್ಲ. ಅದು ಬೀನ್ಸ್ ಅಲ್ಲಿ ಅದೇ ಪ್ರಾಬ್ಲಮ್. ಈ ಸರಿ 2-3 ವರ್ಷದಿಂದ ಪ್ರಾಬ್ಲಮ್ ಇರೋದು. ಯೆಲ್ಲೋ ಕಲರ್ ಬಂತು ಅಂದ್ರೆ ಇಳುವರಿ ಬರೋದಲ್ಲ ಸರ್. ಸರ್ ಇದಕ್ಕೆ ಈ ತರ ನೀವು ಸಕ್ಸಸ್ಫುಲ್ ಆಗಿ ಫಾರ್ಮಿಂಗ್ ಮಾಡೋದಕ್ಕೆ ಎಲ್ಲ ಕೆಮಿಕಲ್ ಬಳಸಿದ್ರೆ, ಗೊಬ್ಬರಗಳ ಔಷಧಿ ಆಗಿರ್ಬೋದು ಅಥವಾ ಆರ್ಗಾನಿಕ್ ರೀತಿಯಲ್ಲಿ ಏನಾದರೂ ಸ್ವಲ್ಪ ವಿಶೇಷವಾಗಿ ಕೊಟ್ಟಿದ್ರೆ ಸರ್? ಲಿಕ್ವಿಡ್ಗಳು ಅಷ್ಟು ಎಚ್ಚರಿಕೆ ಬಿಟ್ಕೊಬೇಕಾಗುತ್ತೆ ಸರ್. ಆರ್ಗಾನಿಕ್ ಲಿಕ್ವಿಡ್ಗಳು ಅಷ್ಟು ಬಿಟ್ಕೊಂಡ್ರೆ, ಅದ್ರ ಜೊತೆ ಗೊಬ್ಬರಗಳು ಕಾಂಪ್ಲೆಕ್ಸ್ ಇದು ಗೊಬ್ಬರ ಬಿಟ್ಕೊಂಡ್ರೆ ನಡೀತದೆ. ಬೇರೆ ಗೊಬ್ಬರನ ಬಿಟ್ರು ಯೂಸ್ ಆಗಲ್ಲ, ಲಿಕ್ವಿಡ್ ಬಿಟ್ರು ಯೂಸ್ ಆಗಲ್ಲ, ಎರಡು ಮಿಕ್ಸ್ ಮಾಡಿ. ಸಾಮಾನ್ಯವಾಗಿ ನೋಡಿರ್ತೀವಿ ಕಾಯಿ ಬರೋ ಸ್ಟೇಜ್ಗೆ ಎಲ್ಲ ಯೆಲ್ಲೋ ಕಲರ್ ಬಂದ್ಬಿಟ್ಟಿರುತ್ತೆ. ನಿಮ್ಮದ್ರಲ್ಲಿ ಹುಡ್ಕೋದಕ್ಕೂ ಯೆಲ್ಲೋ ಕಲರ್ ಒಂದಿಲ್ಲ. ನ್ಯೂಟ್ರನ್ಸ್ ಅಂಶ ಜಾಸ್ತಿ ಕೊಡ್ಬೇಕು ಸರ್. ಇದರಲ್ಲಿ ಸರ್ ನಿಮ್ಗೆ ಸಮಸ್ಯೆ ಅಂತ ಇದುವರೆಗೆ ಏನ್ ಕಂಡು ಬಂದಿದೆ ಬೀನ್ಸ್ ಅಲ್ಲಿ ನೀವು ಮಾಡಿರೋ ತೋಟದಲ್ಲಿ? ಸಮಸ್ಯೆ ಇದ್ರಾಗ ಏನು ಇಲ್ಲ, ನೀರ್ದೇ ಸಮಸ್ಯೆ. ಇವಾಗ ನಿಮ್ಗೆ ನೀರದೇ ದೊಡ್ಡ ಸಮಸ್ಯೆ. ನೋಡಿದ್ರಲ್ಲ ಸ್ನೇಹಿತರೆ, ನೀರ್ದು ಸಮಸ್ಯೆ ಇಟ್ಕೊಂಡು ಇಷ್ಟು ಎಲ್ಲ ಯೋಚನೆ ಮಾಡಿ ಅದಕ್ಕೆ ಯಾವ ರೀತಿ ಇದು ಮಾಡಬೇಕು ಅಂತ ಮಾಡಿ ಇಷ್ಟು ನೀಟಾಗಿ ಬೆಳೆನ ತೆಗಿತಾರೆ ಅಂತ ಹೇಳಿದ್ರೆ ರೈತರ ಶ್ರಮ ಎಷ್ಟಿರುತ್ತೆ ಅಂತ ನೀವೇ ಗಮನಿಸ್ಬೋದು. ಅಣ್ಣ ಈಗ ಬೀಜ ಮೊಳಕೆ ಒಡಿಸೋದು ಇದರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಅದು ಯಾಕಂತ ಹೇಳಿದ್ರೆ ತುಂಬಾ ಜನ ಫಾರ್ಮರ್ಸ್ ಊತ್ ಬಿಡ್ತಾರೆ, ಅಣ್ಣ ನಂದು ಹುಟ್ಟಿಲ್ಲ ಬೀಜ ಅಂತ. ಸರ್ ಅದು ಹೆಂಗೆ ಮೊಳಸ್ಬೇಕು ಅನ್ನೋದು? ಇವತ್ತು ಬೆಡ್ ನೆನ್ಸ್ಬಿಟ್ಟು ನಾವು ಬೆಳಗ್ಗೆ ಉಣ್ತೀರಿ ಅಂದ್ರೆ ಬೆಡ್ ಇವತ್ತು ನೆನೆಸ್ಬೇಕು. ನೈಟ್ ಏನ್ ನೆನ್ಸ್ಬೇಕು, ಬೆಳಗ್ಗೆ ನೆನ್ಸ್ಬಿಟ್ಟು ಅದು ತ್ಯಾಮ ಫುಲ್ ಬೆಡ್ ತ್ಯಾಮ ಮಾಡ್ಬಿಟ್ಟು ಸರಿ ಬೆಳಗ್ಗೆ ಉಳಿನಲ್ಲಿ ಕೆದಕ್ಬಿಟ್ಟು ಬೀಜ ಇಕ್ಸ್ಬೇಕು ಸರ್. ಬೀಜ ಇಕ್ಸ್ಬೇಕು. ಮತ್ತೆ ನೀರು ಎಷ್ಟು ದಿನಕ್ಕೆ ಕೊಡ್ಬೇಕು? ನೀರು ತಿರುಗಿ ಬೀಜ ಓಪನ್ ಆದ್ಮೇಲೆ ನೀರು ಕೊಡ್ಬೇಕು. ಬೀಜ ಒಂದು 50% ಮೊಳಕೆ ಹೊಡೆದ ಆಚೆಗೆ ಬಂದ್ಮೇಲೆ ಬೀಜ ಹೊಡೆದಿತ್ತದೆ. ಒಂದ್ ದಿನ ಬಿಟ್ಟು ಬೀಜ ತೊಗೊಂಡಿದ್ದು ನಾಳೆ ಬಿಟ್ಟು ನಾಳೆದು ಓಪನ್ ಆಗುತ್ತೆ ಬೀಜ, ಆವತ್ತು ನೀರು ಬಿಡ್ಬೇಕು ಸರ್. ಅವತ್ತಿಂದ ನೀರು ಕೊಡ್ಬೇಕು. ಆಗಿದ್ರೆ ಬೀಜ ಕೊಳೆಯಲ್ಲ. ಬೀಜ ಉಣಿದೀನಿ ಅಂತ ಹೇಳ್ಬಿಟ್ಟು ದಿನ ಕೊಟ್ಬಿಟ್ರೆ ಕೊಳ್ಳೋಗುತ್ತೆ. ಮತ್ತೆ ಸಾಮಾನ್ಯವಾಗಿ ಒಂದು 10 ರಿಂದ 15 ದಿನ ಬೀಜ ಮೊಳತೆ 10 ರಿಂದ 15 ದಿನಕ್ಕೆ ಗಿಡ ಸಾಯುವಂತ ಒಂದು ತೊಂದರೆ ಬರುತ್ತೆ, ಗಮನಿಸಿರ್ತೀರಲ್ಲ ನೀವು. ಸೊ ಇದು ಏನ್ರಿಂದ ಬರುತ್ತೆ? ಅದಕ್ಕೇನಾದ್ರೂ ಒಂದು ಐಡಿಯಾ? ತ್ಯಾಮ ಜಾಸ್ತಿ ಆದ್ರೂ ಬೀಳುತ್ತೆ, ತಿರ್ಗಾ ಕೊಳೆ ರೋಗ ಅದು ತ್ಯಾಮಗಳ ಜಾಸ್ತಿಯಿಂದ ಬರುತ್ತೆ ಸರ್. ಸರ್ ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ? ಒಂದ್ ಕೋಟ ಡ್ರಂಚ್ ಮಾಡ್ಕೊಂಡು ಡ್ರೆಂಚಿಂಗ್ ಒಂದ್ಸಲ ಡ್ರೆಂಚಿಂಗ್ ಸಾಕೋಣ. ಒಂದ್ಸರಿ ಸರ್. ಮತ್ತೆ ಈ ಟೈನ್ ಬಂದು ಎಲ್ಲರೂ ಬಂದು ಈ ತರ ಸೈಡಲ್ಲಿ ಮಾತ್ರ ಹಾಕ್ಬಿಟ್ಬಿಡ್ತಾರೆ, ನೀವು ಮೇಲೆ ಚಪ್ಪರ್ ತರ ಹಾಕಿದ್ರೆ ಒಂದು ಬಿಟ್ಟು ಒಂದು ಹಾಕಿದ್ರೆ ಇದಕ್ಕೆ ಕಾರಣ ಏನಂತ? ಇವಾಗ ಒಂದ್ ಬಿಟ್ಟು ತೆಳು ಬರುತ್ತೆ, ಮಳೆಗಾಲ ಆದ್ರೆ ಪೂರ್ತಿ ಎಲ್ಲ ಸಪ್ರೆಲ್ಲ ಕವರ್ ಆಗುತ್ತೆ. ಈಗ ಕಡಿಮೆ ಬಳ್ಳಿ ಬರೋದ್ರಿಂದ ಇದು ಮಾತ್ರ ಚಳಿಗಾಲದಲ್ಲಿ ಕಮ್ಮಿ ಬರುತ್ತೆ, ಮಳೆಗಾಲದಲ್ಲಿ ಪೂರ್ತಿ ಎಲ್ಲ ಹಾಕಿ ತೆಗಿಬೇಕಾಗುತ್ತೆ ಬಳ್ಳಿ. ಸರ್ ಒಟ್ಟಾರೆ ಬೀನ್ಸ್ ಬೆಳೆಯಲ್ಲಿ 1 ಎಕರೆ ವಿಸ್ತೀರ್ಣಕ್ಕೆ ಸರಿಸುಮಾರು ಒಂದು ಎಷ್ಟು ಟನ್ ವರೆಗೂ ನಾವು ಹಾರ್ವೆಸ್ಟ್ ಮಾಡ್ಬೋದು ಸರ್? 1 ಎಕರೆನಲ್ಲಿ 8 ಟನ್ ಹಾರ್ವೆಸ್ಟ್ ಮಾಡ್ಬೋದು ಸರ್. 8 ಟನ್ ಮಾಡ್ಬೋದು ಚೆನ್ನಾಗಿ ಬೆಳೆ ಮಾಡಿದ್ರೆ. ಖಂಡಿತವಾಗಿ. ಇನ್ನು ಅದಕ್ಕಿಂತ ಜಾಸ್ತಿನೂ ಮಾಡ್ತಾರೆ ಅಂತ ಹೇಳ್ತಾರೆ, ನಿಜಾನ? ಮಾಡ್ಬೋದು, ಅದೇ ಒಂದು ಅವರೇಜ್ 1 8 ಟನ್ ಬೆಳೆ ಆಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಬೆಳೆ ಮಾಡಿರೋದು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿದೆ ಸರ್? ಬೆಳೆ ಬಂದಿದೆ ಸರ್, ಏನು ತೊಂದರೆ ಸದ್ಯಕ್ಕೆ ನಿಮ್ಗೆ ಇದರಲ್ಲಿ ಹುಡುಕೋ ಸಮಸ್ಯೆಗಳನ್ನ ಏನಾದ್ರು ಹುಡುಕಿ ತೋರ್ಸೋಣ ಅಂದ್ರೆ ಅದು ಇಲ್ಲ, ಅಷ್ಟು ಚೆನ್ನಾಗಿ ಬೆಳೆ ಮಾಡಿದ್ದೀರಾ ಸರ್. ಬೀನ್ಸ್ ಬೆಳೆಯೋರಿಗೆ ನಿಮ್ಮ ಕಡೆಯಿಂದ ಒಂದು ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಾ? ಒಂದು ಪುಟ್ಟದಾಗಿ. ಅದೇ ನೀರು ಹೆಚ್ಚು ಕೊಡಬೇಕಾಗುತ್ತೆ ಸರ್. ಅಲ್ಲ, ಸಾಲಲ್ಲಿ ನೀರು ಕೊಡಬೇಕು ಅಂತ ಹೇಳಿದ್ರಲ್ಲ, ಎಷ್ಟು ದಿನಕ್ಕೊಮ್ಮೆ ಕೊಡಬೇಕು? ಒಂದು 5 ದಿನಕ್ಕೆ ಒಂದು ಸರಿ ಕೊಟ್ಟರೆ ಸಾಕು ಸರ್. ವಾರಕ್ಕೆ 1 ದಿನ ಅಥವಾ 2 ದಿನ ಕೊಟ್ಟರೆ ಒಳ್ಳೇದು. ನೀರಿದ್ದೆ ಹೆಂಗೆ ಬೇಕಾಗ ಕೊಟ್ಕೊಬೋದು. ನೀರು ಯಥೇಚ್ಛವಾಗಿದ್ರೆ ಸರ್ ದಿನ ಬಿಟ್ಟು ದಿನ ಕೊಡ್ಬೋದು. ದಿನ ಆಗಬೇಕಾಗಿಲ್ಲ, 4 ದಿಂದ 5 ದಿನದಲ್ಲಿ ಭೂಮಿ ಆರುತ್ತೆ ಅಲ್ಲ ಅದು ಆವಾಗ ಒಂದು ತಡಿ ಬಿಟ್ಟಿದ್ರೆ ಸಾಕು. ಒಟ್ಟಾರೆ ಸರ್ ಒಂದು ಡೈಮಂಡ್ ಸಿರಿ ತಳಿ ಬೀನ್ಸ್ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಕೊಟ್ಟು ಸಹಕಾರ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲ ಧನ್ಯವಾದಗಳು. ಇದೇ ರೀತಿ ಕೃಷಿಯಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇರಬೇಕು. ಎಲ್ಲ ರೈತರಿಗೂ ಇದೇ ರೀತಿ ಸಕ್ಸಸ್ ಸಿಗಲಿ, ನಮ್ಮ ಕಡೆಯಿಂದ ನಿಮಗೆ ಇನ್ನಷ್ಟು ಯಶಸ್ಸು ತಂದುಕೊಡ್ಲಿ ಅಂತ ಹಾರೈಸ್ತೀನಿ ಸರ್. ನಮಸ್ಕಾರ. ಸಡನ್ನಾಗಿ ಇವಾಗ ಪರವಾಗಿಲ್ಲ ವಿಡಿಯೋ ಜೊತೆಗೆ ಇಲ್ಲಿ ನೋಡಿ
ನಮ್ಮ ರೈತರು ಮತ್ತು ಹಳ್ಳಿ ಕಡೆ ಬಂದಾಗ ಒಂದು ಯಾರಾದರೂ ಬರಲಿ ಒಂದು ವ್ಯಾಲ್ಯೂ ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಂ, ಅತಿಥಿ ಸತ್ಕಾರ ಅಂತಾರಲ್ಲ ಅದು. ವಿಡಿಯೋ ಕೊಟ್ಟರು, ಜೊತೆಗೆ ತಂಪಾಗಿ ಈ ಬಿಸಿಲಲ್ಲಿ ಬಂದಿದ್ದೀರಾ ಅಂತ ಮಜ್ಜಿಗೆನ ಕೊಟ್ಟಿದ್ದಾರೆ. ಇವ್ರು ನೋಡ್ರಿ, ಮಜ್ಜಿಗೆ ಜಾತ್ರೆನಲ್ಲಿ ಕುಡಿಯೋಲ್ಲ ಅಂದರೆ ಇವಾಗ ಕುಡಿತಾ ಇದ್ದಾರೆ. ಯಾಕೋ ಕೇಳ್ರಿ, ಮಜ್ಜಿಗೆ ರಾತ್ರಿಯಲ್ಲಿ ಕಲ್ಬೆರಕೆ ಮಾಡಿರ್ತಾರೆ, ಮಾಯನಲ್ಲಿ ಪ್ಯೂರ್ ಆಗಿರೋ ಇಲ್ಲ. ಅದಕ್ಕೆ ಹಳ್ಳಿನಲ್ಲಿ ಹೋದ್ರೆ ಎಂಥವ್ರು ಹೋದ್ರೇನೋ ಒಂದು ಊಟ ಗೀಟ ನೀರು ಎಲ್ಲ ಯಾರು ಇದು ಮಾಡಲ್ಲ. ಸಿಟಿ ಕಡೆ ಹಿಂಗೆ ಹೋಗ್ರೆ ಯಾರಾದ್ರೆ ಯಾವನೋ ಬಂತಾನೆ ಹೋಗೋ ಅಂತಾರೆ ಆಚೆಗೆ. ಅದಕ್ಕೆ ಹೇಳೋದು, ಹಳ್ಳಿನೇ, ಡೆಲ್ಲಿನೇ.